ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೊನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಫ್ರೀಯಲ್ಲಿ ನೋಡಿದಾರಲ್ಲ, ಒಂದು ಗಾಡ್ ರಿಲೇಟಿವ್ ಆಗಿ ಒಂದು ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡು ಅಂತ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರೋ ಬೆಲ್ ಐಕನ್ನ ಆಲ್ ಅಂತ ಇಟ್ಕೊಳ್ಳಿ. ಸೊ ಯಾಕಂದರೆ ನಾ ಹಾಕಿರೋ ವಿಡಿಯೋಸ್ನ ನೀವು ಮೊದಲೇ ನೋಡ್ಬೋದು. ಸೊ ಬನ್ನಿ ಇವಾಗ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಮೊದಲೇದಾಗಿ ನೀವು ಅಲೈಟ್ ಮೋಷನ್ನ ಓಪನ್ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನನಗೆ ಈ ಥರ ಒಂದು ಪ್ರಾಜೆಕ್ಟ್ ಬರುತ್ತೆ. ಸೊ ಇದು ನನ್ನ ಡಿಸ್ಟ್ರಿಬ್ಯೂಷನಲ್ಲಿ ಲಿಂಕ್ ಹಾಕಿರ್ತೀನಿ, ಫುಲ್ ಪ್ರಾಜೆಕ್ಟು ನೋಡಿ. ಇದು ಈ ಥರ ಇರುತ್ತೆ, ಎಲ್ಲ ನಾನು ಎಡಿಟ್ ಮಾಡಿ ಕೊಟ್ಟಿರ್ತೀನಿ. ಸೊ ಇದನ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು. ಸೊ ನಿಮ್ಗೆ ಇದೇ ಬೇಕಂದರೆ ಮೇಲೆ ಸೀರಿಯಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು ಬೇಕಂದರೆ. ಸೊ ಇದು ಬೇಡ ಅಂದರೆ ನಿಮಗೆ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ಬೇಕಂದ್ರೆ ಸೊ ಬನ್ನಿ ಹೇಳ್ಕೊಡ್ತೀನಿ ಇವಾಗ. ಸೊ ಫ್ರೆಂಡ್ಸ್, ಮೊದಲೇದಾಗಿ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ 9:16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಆ್ಯಸ್ ಇಟ್ ಈಸ್ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಸೊ ಯಾವ ಸಾಂಗ್ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿಲ್ಲ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಯಾವ ಸಾಂಗ್ ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ಗಾಡ್ ರಿಲೇಟಿವ್ ವಿಡಿಯೋ ಅಲ್ಲ, ಸೊ ಗಾಡ್ ರಿಲೇಟಿವ್ ಆಗಿರೋ ಆಡಿಯೋನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ನನ್ನ ವಿಡಿಯೋದಲ್ಲಿ ಇದೆ, ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ಸಾಂಗ್ನ. ಸೊ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಇದನ್ನ ಡಿಲೀಟ್ ಮಾಡಿಕೊಂಡು ಸೊ ಸಾಂಗ್ ಅಷ್ಟೇ ಇಟ್ಕೋತೀನಿ. ಸೊ ಇಲ್ಲಿ ಲೈನ್ ಎಲ್ಲಿಂದ ಎಂಡ್ ಆಗಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಸೊ ಅಲ್ಲಿ ಕೀಪರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಂದು ಈ ಥರ ಇಲ್ಲಿ ಕಡಲಿಂದ ಅಂತ ಒಂದು ಏನು ಬರ್ತಿದೆ ಅಂದರೆ ಒಂದು ಲೈನ್ ಬರ್ತಿದೆ. ಸೊ ಅಲ್ಲಿ ಅದು ಎಂಡ್ ಆಗೋವರೆಗೂ ಒಂದು ಕೀಪರ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಆವಿಯಾಗಿ ಅಂತ ಒಂದು ಏನಿದೆ, ಸೊ ಅದಕ್ಕೊಂದು ಕೀಪರ್ನ ಆ್ಯಡ್ ಮಾಡೀನಿ. ಇಲ್ಲಿ ಕಾರ್ ಮೋಡದಂತೆ ಸಾಗಿ ಅಂತಿದೆ, ಸೊ ಇದಕ್ಕೂ ಒಂದು ಆ್ಯಡ್ ಮಾಡೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆ್ಯಡ್ ಮಾಡ್ಕೊಳ್ಬೇಕು ನೀವು ಸಿಂಪಲ್ ಆಗಿ. ನಿಮ್ಮ ಸಾಂಗ್ ಎಷ್ಟಿದೆ ನೋಡಿ, ಸೊ ಅಷ್ಟು ಒಂದೊಂದು ಲೈನ್ಗೂ ಆ್ಯಡ್ ಮಾಡ್ಕೊಳ್ಬೇಕು. ಮತ್ತೆ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫೋಟೋನ ಆ್ಯಡ್ ಮಾಡಿಕೊಂಡು ಲೆಂತ್ ಎಲ್ಲಿವರೆಗೆ ನೋಡಿ ಅಲ್ಲಿವರೆಗೂ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇವಾಗ ಜಸ್ಟ್ ನೀವು ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂತು, ನಾವು ಕೊಟ್ಟಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ರೆಕ್ಟ್ಯಾಂಗಲ್ ಎಲ್ಲ ಕೊಟ್ಟಿರ್ತೀನಿ. ಸೊ ಅದನ್ನ ಕಾಪಿ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಕಾಪಿ ಮಾಡಿಕೊಂಡು ಜಸ್ಟ್ ಇವಾಗ ಏನು ಮಾಡ್ಬೇಕಂದ್ರೆ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದ ನಂತರ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಪೇಸ್ಟ್ ಮಾಡಿದ ನಂತರ ನೋಡಿ ಈ ಥರ ಬಂದಿರುತ್ತೆ ನಿಮಗೆ. ನೋಡಿ ಈ ಥರ ಬಂದ ನಂತರ ಇದನ್ನ ಸೊ ಇಡೋಲ್ಲಿ ಎಲ್ಲಿವರೆಗೂ ನೋಡಿ, ಸೊ ಅಲ್ಲಿ ಒಂದು ಟೈಮರಿಂದ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಮೇಲೆ ಟಿರಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಕಲರ್ದು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಹೋಗಿ ನೀವು ಫೋಟೋ ಆ್ಯಡ್ ಮಾಡಿರ್ತೀರಲ್ಲ, ಸೊ ಅದಕ್ಕೆ ಹೋಗಿ ಕಲರ್ ಆ್ಯಂಡ್ ಬ್ಲೆಂಡ್ ಒಪಾಸಿಟಿ ಹೋಗಿ ಸೊ ಇದನ್ನ ಜಸ್ಟ್ ನೀವು ಎಷ್ಟು ಇಟ್ಕೊಳ್ಬೇಕು, ಒಂದು 70 ಇಟ್ಕೊಳ್ಳಿ. ನೋಡಿ 70 ಇಟ್ಕೊಂಡ್ರೆ ನೋಡಿ ಈ ಥರ ನಿಮಗೆ ಅದ್ರ ಮೇಲೆ ಒಂದು ಏನಂದರೆ ಒಂದು ಚಿಕ್ಕ ಥರ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ಆದ ನಂತರ ಇವಾಗ ಏನು ಮಾಡಬೇಕಂದ್ರೆ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಫೇಡ್ ಇನ್ ಔಟ್ ಅಂತ ಒಂದು ಎಫೆಕ್ಟ್ ಸಿಗುತ್ತೆ ನೋಡಿ, ಫೇಡ್ ಇನ್ ಔಟ್ ಅಂತ ಈ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೋಡಿ ಯಾವ ಥರ ಆ್ಯಡ್ ಆಗಿರ್ತದೆ. ಸೊ ಆ್ಯಡ್ ಆಗಿರೋ ನಂತರ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಶೇಪ್ನ ತೊಗೊಳ್ಳಿ. ಈ ಥರ ತೊಗೊಂಡ ನಂತರ ಇದನ್ನ ಜಸ್ಟ್ ನೀವು ಈ ಥರ ಕೈಯಿಂದ ದೊಡ್ಡದು ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಈ ಕಲರ್ ಆ್ಯಂಡ್ ಫಿಲ್ ಹೋಗಿ ಆ್ಯಸ್ ಇಟ್ ಈಸ್ ಬ್ಲ್ಯಾಕ್ ಇಟ್ಕೊಂಡು ಸೊ ಈ ಥರ ಕೆಳಗೆ ತೊಗೊಂಬನ್ನಿ. ತೊಗೊಂಬಂದ ನಂತರ ಈ ಬ್ಲ್ಯಾಂಡಿಂಗ್ ಆ್ಯಂಡ್ ಒಪಾಸಿಟಿ ಹೋಗಿ ಇದನ್ನ ಒಂದು 60 ಇಟ್ಕೊಳ್ಳಿ. ಇದನ್ನು ಕೂಡ ಸೊ 60 ಇಟ್ಕೊಂಡು ವಿಡಿಯೋಲಿ ಅಂತ ಎಲ್ಲಿವರೆಗೆ ನೋಡಿದ್ನು ಸೊ ಅಲ್ಲಿವರೆಗೂ ಈ ಥರ ಏನು ಮಾಡಬೇಕಂದ್ರೆ ಇನ್ಕ್ರೀಸ್ ಮಾಡಿಕೊಂಡು ಮತ್ತು ಇವಾಗ ಏನು ಮಾಡಬೇಕಂದ್ರೆ ನೀವು ಫಸ್ಟ್ ಲೈನ್ ಇದೆ ನೋಡಿ, ಸೊ ಕಡಲಿಂದ ಅಂತಿದೆ. ಸೊ ಇವಾಗ ಏನು ಮಾಡಬೇಕಂದ್ರೆ ನೀವು ಜಸ್ಟು ಕ್ರೋಮ್ನ ಓಪನ್ ಮಾಡ್ಕೊಳ್ಬೇಕು. ಸೊ ಕ್ರೋಮ್ನ ಓಪನ್ ಮಾಡಿಕೊಂಡು ಇಲ್ಲಿ ಏನಂತ ಸರ್ಚ್ ಮಾಡಬೇಕಂದ್ರೆ ಅರವಿಂದ್ VK.in ಅಂತ ಸರ್ಚ್ ಮಾಡಿಕೊಂಡು ಸೊ ನೀವು ಏನು ಮಾಡಬೇಕಂದ್ರೆ ಅದನ್ನ ಓಪನ್ ಮಾಡ್ಕೊಳ್ಬೇಕು. ಸೊ ನೋಡಿ ಫ್ರೆಂಡ್ಸ್, ಅದನ್ನ ಓಪನ್ ಮಾಡ್ಕೊಂಡ್ರೆ ಯಾವ ರೀತಿ ಬರುತ್ತೆ ಅಂದರೆ ಸೊ ಈ ರೀತಿ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಅಲ್ಲಿ ಫಸ್ಟ್ ಏನಿದೆ ಅಂದರೆ ಕಡಲಿಂದ, ಸೊ ಇದನ್ನ ಜಸ್ಟ್ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು, ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಬೇಕು. ಸೊ ಅದು ಇಲ್ಲಿ
ರೈಟಲ್ಲಿ ನಿಮಗೆ ಯೂನಿಕೋಡ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಇಲ್ಲಿ ಕಡಲಿಂದ ಸೊ ಈ ಥರ ಟೈಪ್ ಮಾಡಿಕೊಂಡು ಇಲ್ಲಿ ಯೂನಿಕೋಡ್ ಅಂತ ಇಲ್ಲಿ ಕಾಣ್ತಿದೆ. ಸೊ ಅದನ್ನ ಆನ್ ಮಾಡಿಕೊಂಡು ಸೊ ಇದನ್ನ ಕಾಪಿ ಮಾಡ್ಕೊಳ್ಬೇಕು. ಅದು ಯೂನಿಕೋಡ್ ಆಗಿ ಕನ್ವರ್ಟ್ ಮಾಡಿಕೊಟ್ಟಿರುತ್ತೆ. ಸೊ ಅದನ್ನ ಕಾಪಿ ಮಾಡಿಕೊಂಡು ಈ ಥರ ಅಲರ್ಟ್ ಮಷೀನಿಗೆ ಬಂದು ಇವಾಗ ಏನು ಮಾಡ್ಬೇಕಂದ್ರೆ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಇದನ್ನ ಪೇಸ್ಟ್ ಮಾಡಬೇಕು. ಸೊ ಮಾಡಿದ ನಂತರ ಇದನ್ನ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರಲ್ಲಿ ನಾನು ಕನ್ನಡ ಫೌಂಟ್ಸು 100 ಕನ್ನಡ ಫೌಂಟ್ ಕೊಟ್ಟಿರ್ತೀನಿ. ಎಲ್ಲಿ ಕೊಟ್ಟಿರ್ತೀನಿ ಅಂದರೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಲಿಂಕ್ ಹಾಕಿರ್ತೀನಿ ಕನ್ನಡ ಫೌಂಟು. ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಲರ್ಟ್ ಮಷೀನ್ಗೆ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಅದು ಆ್ಯಡ್ ಆಗಿರುತ್ತೆ. ಸೊ ಆದ ನಂತರ ಇಲ್ಲಿ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ನಾವು ವೈಟ್ ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ಸೊ ನಾವು ಇಲ್ಲಿ ಒಂದು ಬ್ಲ್ಯಾಕ್ ಶೇಪ್ ತೊಗೊಂಡಿರ್ತೇವಲ್ಲ, ಸೊ ಅದ್ರ ಸೆಂಟರ್ ಬರೋಂಗ್ಲೆ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಸೈಜ್ನ ಈ ಥರ ದೊಡ್ಡದು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ದೊಡ್ಡದು ಮಾಡ್ಕೊಂಡ ನಂತರ ಇವಾಗ ಸೊ ಇದನ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ಜಸ್ಟ್ ಡೈರೆಕ್ಟಾಗಿ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂತು ಮೊನೋ ಎಡಿಟಿಂಗ್ ಸ್ಟುಡಿಯೋಗೆ ಹೋಗಿ ಈ ಟೆಕ್ಸ್ಟ್ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ ಈ ಥರ. ಸೊ ಕಾಪಿ ಮಾಡಿಕೊಂಡು ಮತ್ತೆ ಬ್ಯಾಕ್ ಬಂದು ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಈ ಟೆಕ್ಸ್ಟ್ಗೆ ಈ ಥರ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿದ ನಂತರ ನೋಡಿ ಯಾವ ಥರ ಆಗಿರುತ್ತೆ ಅಂದರೆ ವಿಡಿಯೋ ಈ ಥರ ಆಗಿರುತ್ತೆ. ಜಸ್ಟ್ ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ಮತ್ತೆ ಇಲ್ಲಿ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಆವಿಯಾಗಿ. ಸೊ ಇದನ್ನ ಕ್ರೋಮಲ್ಲಿ ಹೋಗಿ ಆವಿಯಾಗಿ ಸೊ ಆವಿಯಾಗಿ ಟೈಪ್ ಮಾಡಿಕೊಂಡು ಇದನ್ನ ಕಾಪಿ ಮಾಡಿಕೊಂಡು ಸೊ ಇವಾಗ ಮತ್ತೆ ಡೈರೆಕ್ಟಾಗಿ ಬ್ಯಾಕ್ ಬಂದು ಈ ಲೇಯರ್ಗೆ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಆವಿಯಾಗಿ ನೋಡಿ ಈ ಥರ ಆ್ಯಡ್ ಆಗಿರುತ್ತೆ ಫ್ರೆಂಡ್ಸ್. ಇದು ಅಡ್ಜಸ್ಟ್ ಆಗಿಲ್ಲ ಅಂದರೆ ಕೀಪ್ ಫ್ರೇಮ್ ಎಲ್ಲಿವರೆಗೂ ಸೊ ಅಲ್ಲಿವರೆಗೂ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೈಮರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಎಷ್ಟಿದೆ ನೋಡಿ ಇನ್ನು ನಿಮ್ಮದು ಲಿರಿಕ್ಸು ಅದನ್ನು ಕೂಡ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಾನು ಮಾಡಿದ್ದೇನಿಲ್ಲ ಈ ಎರಡು. ಸೊ ಇದೇ ಥರ ಟೈಪ್ ಮಾಡ್ಕೊಳ್ಬೇಕು. ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ಸೊ ಇಷ್ಟೇ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ಇಲ್ಲಿ ಸೇರಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.